ಮಾತಾಡಕ್ ಬರಲ್ಲ ಅನ್ನೋದು ಇವತ್ತು ನನಗೆ ಪ್ರೂವ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನನ್ನ ನಾಲೆಡ್ಜಲ್ಲಿ ಏನೇನಿತ್ತು ಅದನ್ನೆಲ್ಲ ಈಗಾಗಲೇ ಸುಮಾರು ಜನ ಹೇಳ್ಬಿಟ್ಟಿದ್ದಾರೆ. ಮೇಡಮ್ ಮುಖ್ಯವಾಗಿ ಬಾಧಿಸಿದ್ದು ಆರೋಗ್ಯ ಹೇಳಿದೆ, ಶಾರೀರಿಕ ಆರೋಗ್ಯವಂತ ಹೇಳಿದ್ರು. ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಮಹಿಳಾ ದಿನಾಚರಣೆ ಶುರುವಾಗಿದ್ದು 1908ರಲ್ಲಿ ವೇತನಕ್ಕೋಸ್ಕರ ಆರಂಭ ಆಯಿತು. ಇಷ್ಟು ವರ್ಷ ಆದ್ಮೇಲೆ 1970ರಲ್ಲಿ ಜಗತ್ತಿನ ದೊಡ್ಡ ಅನಿಸ್ಕೊಂಡಂತಹ ಅಮೆರಿಕ ಅದಕ್ಕೊಂದು ರೂಪ ಕೊಟ್ಟು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಒಂದು ರೆಕಗ್ನಿಷನ್ ಕೊಟ್ಟು ಅಲ್ಲಿನ ಮೂಲಕದ ಆಚರಣೆಗೆ ಬಂತು. ಇವತ್ತು ನಾವು ಮಹಿಳೆಯರು ಯಾವುದ್ರಲ್ಲೂ ನನ್ನ ಪ್ರಕಾರ ಕಡಿಮೆ ಇಲ್ಲ. ನಾವು ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದೀವಿ, ಸಾಮಾಜಿಕವಾಗಿ ನಮ್ಮ ಸ್ಥಾನವನ್ನು ಗುರುತಿಸ್ಕೊಂಡಿದ್ದೀವಿ, ರಾಜಕೀಯವಾಗಿ ಇದ್ದೀವಿ. ಅದಿನ್ನೂ 40% ಆಗ್ಬೇಕು ಅಂತಿದ್ದಾರೆ, ಅದನ್ನು 14%ಅಲ್ಲೇ ಇದೆ. ಆದ್ರೆ ಆಕಾಶವನ್ನ ಮುಟ್ಟಿದೀವಿ. ಸರಿತಾ ವಿಲಿಯಮ್ಸ್ ಅಂತ ಹೋಗಿ ಚುಕ್ಕಿಯನ್ನು ಮುಟ್ಟಿ ಬಂದ್ಬಿಟ್ಟಿದ್ದಾರೆ, ಕೋಶ ಹಿಡಿದಿದ್ದಾರೆ, ಚುಕ್ಕಾಣಿ ಹಿಡಿದಿದ್ದಾರೆ, ದೇಶ ಆಡಿದ್ದಾರೆ, ಎಲ್ಲ ಸರಿ. ಆರೋಗ್ಯ ಮೇಡಮ್ ಹೇಳಿದಂಗೆ ಆ ಎಲ್ಲ ಸಾಧನೆಗಳನ್ನ ಮಾಡ್ತಾ ಮಾಡ್ತಾ ದೈಹಿಕವಾದ ಆರೋಗ್ಯವನ್ನ ಮಾಡ್ತಿದೀವಿ. ಎಲ್ಲದರ ಹಿಂದೆ ನಾವು ಕಳ್ಕೊಂಡಿರೋದು ನಮ್ಮ ಮಾನಸಿಕ ಆರೋಗ್ಯ. ನನ್ಗನ್ಸೋದಾದಲ್ಲ ನಮ್ಮ ಸ್ವಾಸ್ಥ್ಯ ಕಳ್ಕೊಂಡ್ಬಿಟ್ಟಿದೀವಿ. ನಾವು ಒಂಥರ 3 ಹೊತ್ತು ಏನೋ ಒಂದು ತುಳಿತದಲ್ಲಿರುವಷ್ಟು ರೀತಿಯಲ್ಲಿ ನಾವು ಚಟ್ಪಡಿಸ್ತಾ ಇರ್ತೀವಿ. ಯಾಕೆ ಅಂದ್ರೆ ನಾವು ಓಡ್ತಾ ಇದ್ದೀವಿ, ಸಮಾಜದ ಜೊತೆಗೆ ಓಡೋದು ಕಲ್ತ್ಬಿಟ್ಟಿದೀವಿ. ನಾವು ಅವ್ರೇನ್ ಸಾಧಿಸ್ತಿದ್ದಾರೆ ಅದನ್ನ ಸಾಧಿಸ್ಬೇಕು, ನಮ್ಮ ಮಕ್ಕಳು ಆ ರೀತಿಯಲ್ಲಿ ಇರ್ಬೇಕು, ಓಡ್ಬೇಕು ಅಂತ ಓಟ ಮಾಡ್ಕೊಂಡ್ಬಿಟ್ಟಿದೀವಿ. ಈ ಎಲ್ಲ ಓಟ ಆಡ್ತಾ ಏನೋ ಹೇಳ್ದಂಗೆ ಅಡಿಪಾಯ ಮನೇಲಿ ಗಮನಿಸ್ತಾ ಇಲ್ಲ. ಅದು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಗೊತ್ತಾಗಲ್ಲ. ನಾ ಕೆಲಸ ಮಾಡೋವಾಗ, ನಾ ದುಡಿವಾಗ, ಮಕ್ಳಿಗೊಂದು ಸೈಕಲ್ ಕೊಡ್ಸೋವಾಗ, ಮಕ್ಳಿಗೊಂದು ಸ್ಕೂಟರ್ ಕೊಡ್ಸೋವಾಗ ನಿಜವಾಗ್ಲೂ ಅದು ನನಗೆ ಏನೂ ಅನ್ಸಲ್ಲ. ಆದ್ರೆ ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ಪ್ರಜೆ ಅನ್ನಿಸ್ಕೊಳ್ಳದೆ ಇದ್ದಾಗ ಎಲ್ಲರಿಗಿಂತ ಹೆಚ್ಚು ನೋವನ್ಸೋದು ಹೆಣ್ಣು ಅಂತ ನಾನು ಅನ್ಕೊಂಡಿದ್ದೀನಿ. ಸಮಾಜದಲ್ಲಿ ಅವನು ಯಾವ ಚಟಾನು ಇಲ್ಲದೆ, ಸಮಾಜದಲ್ಲಿ ಒಬ್ಬ ಸತ್ಪ್ರಜೆಯಾಗಿ ಒಂದು ಒಳ್ಳೆಯ ಕೆಲಸವನ್ನ ಇಟ್ಕೊಂಡು ಅವ್ರು ಬದುಕ್ತಾ ಇದ್ರೆ ನಿಮ್ ಮಗ ಒಳ್ಳೆಯವಳು ಅಂತ, ನಿಮ್ ಮಗಳು ಒಳ್ಳೆಯವಳು ಅಂತ ಸಮಾಜ ಹೇಳಿದಾಗ ಮಾತ್ರ ಆ ಮಹಿಳೆ ಗೆದ್ದಂಗೆ ಅಂತ ನನ್ನ ಭಾವನೆ. ಅಲ್ಲಿ ಸೋತ್ ಹೋದ್ರೆ ನಾನು ಏನ್ ಮಾಡೋದು ಉಪಯೋಗ ಇಲ್ಲ ಅಂತ ನನ್ನ ಭಾವನೆ. ಇವತ್ತು ನೀವೇ ತಿಳ್ಕೊಂಡಿದ್ದೀರಾ, ಮಿಡ್ಲ್ ಸ್ಕೂಲ್ ಲೆವೆಲ್ ಅಲ್ಲೇನೆ ಡ್ರಗ್ಸ್ಗೆ ಒಳಗಾಗಿರೋರಿದ್ದಾರೆ, ಚಟಗಳಿಗೆ ಒಳಗಾಗಿರೋರಿದ್ದಾರೆ. ಸಮಾಜದ ಎಲ್ಲ ದುಶ್ಚಟಗಳಲ್ಲಿ ಓಡ್ತಾ ಇರುವಂತಹ ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ. ಮದುವೆ ಆಗೋದ್ರೆ ಮಕ್ಕಳು ಮದುವೆ ಆಗ್ತಾ ಇಲ್ಲ, ಬಂದಿರೋ ಹೆಣ್ಣು ಸಂಸಾರಕ್ಕೆ ಅಡ್ಜಸ್ಟ್ ಆಗಿ ಜೀವನ ನಡೆಸ್ತಾ ಇಲ್ಲ. ಇದೆಲ್ಲ ಸರಿ ಹೋಯ್ತು ಅಂದ್ರೆ ಅವರೂ ಓಟದಲ್ಲಿ ಮುಂದುವರೆದಿರೋದ್ರಿಂದ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ. ಅದು ಸಾಮಾಜಿಕವಾದ ಸಮಸ್ಯೆ ಆಗಿದ್ರು, ಅವರ ಆರ್ಥಿಕವಾದ ಸ್ವಾವಲಂಬನೆ ಸಮಸ್ಯೆ ಆಗಿದ್ರು ದೈಹಿಕವಾಗಿ ಅವರು ಮಾಡುವಂತಹ ಕೆಲಸದಿಂದ ಅವರಿಗೆ ಸಿಗ್ತಾ ಇಲ್ಲ. ಇವತ್ತೆಲ್ಲರಿಗೂ ಅದೊಂದು ದೊಡ್ಡ ಸಮಸ್ಯೆ. ಮದುವೆ ಆಗೋದೊಂದು ದೊಡ್ಡ ಸಮಸ್ಯೆ, ಅದಕ್ಕೆ ಮೊದಲು ವಿದ್ಯೆ ಕಲಿತು ಕೆಲಸ ತಗೊಳ್ಳೋದೊಂದು ಸಮಸ್ಯೆ, ಅದಾದ್ಮೇಲೆ ಮದುವೆ ಆಗೋದೊಂದು ಸಮಸ್ಯೆ, ಅದಾದ್ಮೇಲೆ ಮಕ್ಕಳಾಗೋದೊಂದು ಸಮಸ್ಯೆ, ಅದಾದ್ಮೇಲೆ ಬೆಳೆಸೋದೊಂದು ಸಮಸ್ಯೆ. 3 ಮಕ್ಕಳು ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀವಿ. 3 ಮಕ್ಕಳನ್ನ ನೆಮ್ಮದಿಯಾಗಿ ರಕ್ಷಣೆಯಲ್ಲಿ ಬೆಳೆಸಕ್ಕಾಗ್ತಾ ಇದೆಯಾ? ಖಂಡಿತ ಇಲ್ಲ. ಮಾಡ್ಕೊಳ್ಳೋದು ಸುಲಭ ಅಲ್ಲ, ಅದಕ್ಕೆ ಭಯ ಬೀಳ್ತಾ ಇರೋದು. ಮತ್ತೆ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ಳೋಕೆ ಹೆದರ್ಕೊತಾ ಇದ್ದಾರೆ. ಯಾಕೆ? ಮತ್ತೆ ಗೊತ್ತಿಲ್ಲ, ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರೆ. ಅದು ಸ್ವಾವಲಂಬನೆ ಎಲ್ಲಿ ಕೊಟ್ಟೋಗುತ್ತೋ, ಅತ್ತೆ ಯಾವ ತರ ದೌರ್ಜನ್ಯ ಮಾಡ್ತಾಳೋ, ಗಂಡನಿಂದ ಯಾವ ತರ ದೌರ್ಜನ್ಯ ಆಗ್ಬೇಕು ಅನ್ನೋದು ಬರಬಾರ್ದ ಅಂದ್ರೆ ಗಂಡ್ಮಕ್ಳು ಮದುವೆ ಮಾಡ್ಕೊಳ್ಳೋಕೆ ಹೆಣ್ಮಕ್ಳನ್ನ ಹೋಗ್ತಾ ಇಲ್ಲ. ಯಾಕೆ ಅಂದ್ರೆ ಲಿವಿಂಗ್ ರಿಲೇಶನ್ಶಿಪ್, ಜೊತೆಲ್ಲ ಬದುಕೋದು, ಜೊತೆನಲ್ಲಿ ರೂಮಲ್ಲಿರೋದು. ಹೆಣ್ಣು ಏನ್ ಸಾಮಾನ್ಯನಲ್ಲ, ಅವಳು ಕೊಟ್ಟಂತಹ ಸ್ವತಂತ್ರವನ್ನ ಸ್ವೇಚ್ಛೆಯಾಗಿ ಬೆಳೆಸ್ಬಿಟ್ಟಿದ್ದಾಳೆ. ಇವತ್ತು ಹೆಣ್ಣನ್ನೇ ನಂಬಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಸಮಾಜದಲ್ಲಿ ಸೃಷ್ಟಿಯಾಗಿದೆ. ಅವಳ ವೇಷಭೂಷಣ ನಾನು ಯಾರಿಗೂ ಕಡಿಮೆ ಇಲ್ಲ. ಅವಳು ಪ್ಯಾಂಟ್ ಶರ್ಟ್ ನಾನು ಹಾಕ್ತೀನಿ, ಅವ್ರು ಹೆಣ್ಣ ಕುಡಿದ್ರೆ ನಾನು ಕುಡಿತೀನಿ, ಅವಳು ಪಾರ್ಟಿಗೆ ಹೋಗ್ತಾ ನಾನು ಹೋಗ್ತೀನಿ. ಹೆಣ್ಮಕ್ಳೇ ಕೇಳ್ತಾ ಇದ್ದಾರೆ, ನೀನ್ ಎಷ್ಟು ಸತಿ ಪಾರ್ಟಿಗೆ ಹೋಗ್ತೀಯಾ, ಔಟಿಂಗ್ ಎಷ್ಟು ಹೋಗ್ತೀಯಾ, ವಿದೇಶಕ್ಕೆ ಎಷ್ಟು ಹೋಗ್ತೀಯಾ, ಎಷ್ಟು ದಿವಸಕ್ಕೆ ಒಂದ್ಸತಿ ಪಾರ್ಟಿಗೆ ಹೋಗ್ತೀಯಾ? ಈ ಎಲ್ಲ ಪ್ರಶ್ನೆಗಳ ಮಧ್ಯೆ ಗಂಡು ನೆಮ್ಮದಿಯಾಗಿಲ್ಲ, ಹೆಣ್ಣು ನೆಮ್ಮದಿಯಾಗಿಲ್ಲ, ಹೆತ್ತವರಂತೂ ನನ್ನ ಪ್ರಕಾರ ನೆಮ್ಮದಿಯಾಗಿ ಇಲ್ವೇ ಇಲ್ಲ. ಈ ಎಲ್ಲವನ್ನ ಸಾಧಿಸಿ ನಮ್ಮಕ್ಕಳು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದಾಗೆ ನಾವು ಮಹಿಳೆಯಾಗಿ ಗೆದ್ವಿ ಎನ್ನುವಂತಹ ಭಾವನೆಯನ್ನ, ಸಾರ್ಥಕತೆಯನ್ನ, ಹೆಣ್ಣಾಗಿದ್ದಕ್ಕೆ ಸಾರ್ಥಕ. ಆದ್ರಿಂದ ಇವತ್ತು ನಾವು ಏನೇ ಹೋರಾಡಿರ್ಬೋದು, ಏನೇ ಸಾಧಿಸಿರ್ಬೋದು, ನಮ್ಮ ಅಡಿಪಾಯವನ್ನ ಬದಲಾಯಿಸಿಕೊಳ್ಳುವಂತಹ ಕೆಲಸವನ್ನ ಮುಖ್ಯವಾಗಿ ನಾವು ಮಾಡಬೇಕಾಗಿದೆ. ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಬಹುದು, ದೈಹಿಕ ಆರೋಗ್ಯವನ್ನ ಕಾಪಾಡಿ, ಮಕ್ಕಳ ಆರೋಗ್ಯವನ್ನ ಕಾಪಾಡಬಹುದು. ಸಮಾಜಕ್ಕೆ ಸತ್ಪ್ರಜೆ ಕೊಟ್ಟರೆ ಮಾತ್ರ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಅಂತ ನಾನು ಭಾವಿಸ್ತೇನೆ. ಆ ಒಂದು ಅವಕಾಶ
ಸಮಾಜದಲ್ಲಿ ಹೆಣ್ಣಿಗೆ ಸಿಗ್ಲಿ, ಅದೊಂದು ನೆಮ್ಮದಿ ಅವಳಿಗೆ ಸಿಗ್ಲಿ ಅಂತ ಹಾರೈಸ್ತಾ ಅದೇ ಒಂದು ಪುಟ್ಟ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಎಲ್ಲರಿಗೂ ಮಾನಸಿಕವಾಗಿ ಸ್ವಾಸ್ಥ್ಯ ಸಿಗ್ಲಿ. ಆ ಸಿಗ್ಬೇಕಾದ್ರೆ ನೀವೇ ಇದು ಸಿಕ್ಕಲ್ಲ. ಅದಕ್ಕೆ ಇಂತಹ ಗೆಳತಿ ಬಳಗ ಸೇರ್ಕೊಳ್ಳಿ, ನಮ್ಮ ಮೇಡಮ್ ಹೇಳ್ಕೊಡುವಂತಹ ಭಜನೆಗೆ ಬನ್ನಿ, ಸ್ವಲ್ಪನಾದ್ರೂ ನೆಮ್ಮದಿ ಸಿಗುತ್ತೆ. ಸ್ವಲ್ಪ ಸಾನ್ನಿಧ್ಯದಲ್ಲಿ ಸ್ವಲ್ಪನಾದ್ರೂ ಪಡ್ಕೊಂಡಂತ ತೃಪ್ತಿ ನಮ್ಗಿರುತ್ತೆ. ಏನೋ ಒಂದು ಚಾಟ್ ಮಾಡಿ ಹೋದಾಗ ಮನದಲ್ಲಿ ಏನೋ ಒಂದು ಇದ್ದಂತಹ ಅಡಚಣೆ ಪರಿಹಾರ ಆದಾಗ ಓ ನಾನು ಇಲ್ಲಿ ಬಂದಿದ್ದಕ್ಕೆ ನಂಗೆ ಸಿಕ್ತು ಅನ್ನುವಂತಹ ಒಂದು ಸಣ್ಣ ನೆಮ್ಮದಿ ಸಾಕು ಅವಳು ಮುಂದಿನ ದಿನವನ್ನು ನಡೆಸ್ಕೊಳ್ತೀನಿ. ಅಂತಹ ನೆಮ್ಮದಿ ಸಿಗ್ಬೇಕಾದ್ರೆ ಇಂತಹ ಬಳಗ ಬೇಕು. ತಾಯಿ ರಾಜರಾಜೇಶ್ವರಿಗೆ ಪ್ರಾರ್ಥಿಸ್ತಾ ನಮ್ಮ ಗುರುಗಳಿಗೆ ವರ್ತಿಸ್ತಾ ನಿಮ್ಮೆಲ್ಲ ನಮಸ್ಕಾರ. ಮಾತಾಡಿದ್ರು ನಮ್ಮ ಅಧ್ಯಕ್ಷ ನೂತನ ಅಧ್ಯಕ್ಷ ಅವರಿಗೆ ಈ ಮೇಡಮ್ಮು ಮಹಿಳೆಯ ಆರೋಗ್ಯ ಬಗ್ಗೆ ಎಲ್ಲ ಹೇಳಿದ್ರು. ರೇವತಿ ಮೇಡಮ್ಮು ನಮ್ಮ ದೇಶದ ಇವತ್ತಿನ ಆಧುನಿಕ ಜೀವನದಲ್ಲಿ ಏನೇನು ಆಗ್ತಾ ಇದೆ ಅದನ್ನ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತಮ್ಮ ಭಾಷಣ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರು. ಆಕ್ಚುಲಿ ನಿಜ ಇವತ್ತು ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇರೋದಂದ್ರೆ ಅದು ಮೇನ್ ಪ್ರಾಬ್ಲಮ್ ಏನಾಗ್ತಾ ಇರೋದು ಸೋಷಿಯಲ್ ಮೀಡಿಯಾದಿಂದ. ಮತ್ತು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ತುಂಬ ಕುಟುಂಬ ಇರ್ತಾ ಇತ್ತು ಇವಾಗ ಇವತ್ತು ಕುಟುಂಬ ಎಲ್ಲ ಸಿಂಗಲ್ ಅಪ್ಪ ಅಮ್ಮ ಮಾತ್ರ ಇರ್ತಾರೆ. ಅಲ್ಲಿ ಏನಾಗ್ತದೆ ತುಂಬ ಕುಟುಂಬ ಇದ್ದಾಗ ಆ ಚಿಕ್ಕಪ್ಪ ದೊಡ್ಡಪ್ಪ ಹೀಗೆಲ್ಲ ಅಜ್ಜ ಅಜ್ಜಿಂದರೆಲ್ಲ ಇರುವಾಗ ಮಕ್ಕಳು ಕಲಿತಾ ಇದ್ರು. ಇವಾಗ ಒಬ್ಬರೇ ಇರ್ತಾರೆ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ನಾವು ಎಡುತ್ತಿದೀವಿ ಅನ್ಸುತ್ತೆ. ಮತ್ತೆ ವಾಪಸ್ ಅದೇ ತರ ನಮ್ಮ ಸಂಸ್ಕೃತಿ ಮರುಕಳಿಸಿದ್ರೆ ಖಂಡಿತ ನಮ್ಮ ಭಾರತದ ಪರಿಸ್ಥಿತಿ ಬರಲ್ಲ. ಬಂದ್ರು ಇವಾಗ ಬಂದಿದೆ, ಇಲ್ಲ ಅಂತ ಹೇಳಲ್ಲ, ಮುಂದೆ ಆ ಲೆವೆಲ್ ಅಂತೂ ಹೋಗಲ್ಲ. ಮತ್ತೆ ನಮ್ಮ ಸಂಸ್ಕೃತಿ ಮತ್ತೆ ವಾಪಸ್ ಬರುತ್ತೆ. ಮತ್ತೆ ನಾವು ನಮ್ಮ ಭಾರತ ದೇಶನ ಅದೇ ತರ ಹೆಮ್ಮೆಯಾಗಿ ಮಹಿಳೆಯರು ನಮ್ಮ ದೇಶ ಸಂಸ್ಕೃತಿನ ಹಾಗೆ ನಾವು ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಹಾಗೆ ಒಂದೇ ಒಂದು ಮಾತು, ಅಮೆರಿಕ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಮಾಡಿರ್ಬೋದು, ಆದ್ರೆ ಅಲ್ಲಿರುವಂತಹ ಹೆಂಗಸರ ಪರಿಸ್ಥಿತಿ ನಿಜವಾಗ್ಲೂ ನೋಡಿದ್ರೆ ಬೇಸರ ಆಗುತ್ತೆ. ಅಲ್ಲಿ ಅವರಿಗೆ ಮೆಟರ್ನಿಟಿ ಲೀವ್ ಇಲ್ಲ. ಇವತ್ತು ಹೆತ್ತರೆ ಮಾತಾಡಿಸ ಕೆಲ್ಸಕ್ಕೆ ಹೋಗ್ಬೇಕು, ಅದಿಲ್ಲದೆ ಅವ್ರು ಬದುಕಕ್ಕೆ ಆಗಲ್ಲ. ಜೊತೆಗೆ ಹೊಟ್ಟೆ ಒಳಗಡಿನ ಮಗು ಏನಾದ್ರು ತೊಂದರೆ ಇದೆ ಅಂದ್ರೆ ನಮ್ಮಲ್ಲಿ ಜೆನೆಟಿಕ್ ಟೆಸ್ಟ್ ಮಾಡಿ ನೀವು ಅಬಾರ್ಷನ್ಗೆ ಪರ್ಮಿಷನ್ ನಮ್ಮ ದೇಶದಲ್ಲಿದೆ, ಅಲ್ಲಿ ಪರ್ಮಿಷನ್ ಇಲ್ಲ. ಇಂಥ ಮಗು ಇಂಥ ಇದೆ, ಈ ಪರಿಸ್ಥಿತಿಯಲ್ಲಿದೆ, ಆ ಮಗು ತೆಗ್ಸಕ್ ಆಗಲ್ಲ. ಅವಳಿಗೆ ಎಲ್ಲಿ ಸ್ವತಂತ್ರ ಸಿಕ್ತು ಮಹಿಳೆಗೆ? ಅಂತಾರಾಷ್ಟ್ರೀಯ ದಿನಾಚರಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಇದನ್ನ ಒಂದು ದಿನವನ್ನ ಕೊಟ್ಟಂತಹ ಅಮೆರಿಕಾದಲ್ಲಿಯೇ ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ. ನೀವು ನಿಜವಾಗ್ಲೂ ನಾನು ನೋಡ್ತೀನಿ, ಅವ್ರು ಒಂದ್ ಮಕ್ಳಲ್ಲ, ಅವ್ರು 4 ಮಕ್ಕಳು ತಗೋತಾರೆ. ದೇಶದಲ್ಲಿ ಅವ್ರಿಗೆ ಸ್ವತಂತ್ರ ಇದೆ, ಅವರು ಸಮಾಜ ಬೆಳೆಸಕ್ಕೆ 12ನೇ ಕ್ಲಾಸ್ ತನಕ ಅವ್ರಿಗೇನು ತೊಂದರೆ ಪಟ್ಕೊಳ್ಳೋಂಗಿಲ್ಲ. ನಾನು ನೋಡಿದಾಗ, ನಾನು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಹೋದಾಗ 2 ಮಕ್ಳಿರತ್ತೆ, 2ಕ್ಕೂ ಚೈನ್ ಹಾಕಿರ್ತಾರೆ. ನಾವು ನಾಯಿಗೆ ಹಾಕಿರ್ತೀವಲ್ಲ ಆ ತರ ಚೈನ್ ಹಾಕಿರ್ತಾರೆ. ಒಂದು ಟ್ರಾಲಿ ಒಳಗಡೆ ಕೂರಿಸ್ಕೊಂಡಿರ್ತಾರೆ, ಒಂದು ಸೊಂಟದಲ್ಲಿ ಕೂರಿಸ್ಕೊಂಡಿರ್ತಾರೆ. ಒಬ್ಳೆ 4 ಮಕ್ಕಳನ್ನ ಮೇಂಟೈನ್ ಮಾಡ್ತಾ ಇರ್ತಾಳು. ಗಂಡ ಇರಲ್ಲ ಜೊತೆನಲ್ಲಿ. ಯಾಕಂದ್ರೆ ಇವಳು ಇಷ್ಟು ಮಕ್ಕಳನ್ನ ನೋಡ್ಕೊಳ್ಳೋವಾಗ ಅವ್ರು ದುಡಿಲೇಬೇಕು. ತುಂಬಾ ಕಷ್ಟ ಅಮೆರಿಕದಲ್ಲಿ. ಹಾಗಾಗಿ ಮಹಿಳಾ ದಿನಾಚರಣೆ ಕೊಟ್ಟಿರ್ಬೋದು, ಆದ್ರೆ ಆ ಕೊಟ್ಟಂತಹ ದೇಶದಲ್ಲೇ ಮಹಿಳೆಗೆ ಯಾವ ಹಕ್ಕು ಸಿಗ್ತಾ ಇಲ್ಲ. ಅದು ಆ ದೇಶದ ದೌರ್ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಮೇಡಮ್ ಹೊಸ ವಿಷಯ ಹೇಳ್ಕೊಟ್ರೆ ಕೆಲವು ಜನಕ್ಕೆ ಗೊತ್ತಿರ್ಲಿಲ್ಲ ಅನ್ಕೊಳ್ತೀನಿ. ಆಕ್ಚುಲಿ ಅದು ಇರಲಿಲ್ಲ ಅನ್ಕೊಂಡು ಮೇಡಮ್ ಅದನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಇವತ್ತಿನ ಈ ವಿಶೇಷ ದಿನಕ್ಕೆ ನಿಮ್ಮಲ್ಲಿ ಯಾರಾದರೂ ಮಹಿಳಾ ದಿನಾಚರಣೆ ಬಗ್ಗೆ ಒಂದೆರಡು ಮಾತು ಮಾತಾಡ್ತಿದ್ರೆ ದಯವಿಟ್ಟು. ಸ್ತ್ರೀ ಅನ್ನೋ ಪದ ಹೇಗೆ ಬಂತು? ಸೋತಿ ಅಥವಾ ಸೂತ್ರಿ ಅನ್ನೋ ಮೂಲ ಪದದಿಂದ ಬಂತು. ಸೋತಿ ಸೂತ್ರಿ ಇದ್ರೆ ಕಳೆಯುವವಳು ಅಂದ್ರೆ ಆ ಪದದಿಂದ ಕೈ ಸ್ತ್ರೀ ಅಂತ ಬಂತು. ಪುರಂದ್ರಿ, ಜಾನಿ ಅಂದ್ರೆ ಇಂಗ್ಲಿಷ್ ಜಾನಿ ಅಲ್ಲ, ಅದು ಫಲವನ್ನು ಕೊಡುವವಳು. ಜಾನಿ ಇದು ಜನನಿ ಅಂತ, ಹಾಗೆ ಹೆಣ್ಣು ಜನನಿ ಅಂತ ಗುರುತಿಸ್ತಾರೆ. ಆಮೇಲೆ ಸತ್ ಅಂದ್ರೆ ಒಳ್ಳೆಯದನ್ನು ಮಾಡುವವರು ಅಂದ್ರೆ ಸತಿ ಅಂತ ಬಂತು. ಓಕೆನಾ? ಸತ್ತನ್ನು ಪದದಿಂದ ಸತಿ ಬಂತು. ಶಿವನ ಹೆಂಡತಿಯೇ ಸತಿ. ಗಂಡನಿಗೆ ಅವಮಾನ ಆಯಿತು ಅಂತ ಅವಳು ತನ್ನ ನಿಗುಣದಲ್ಲಿ ಪ್ರಾಣ ಕಳ್ಕೊಳ್ತಾಳೆ. ಸತಿ. ಅವಳು ಈಗ ನಮ್ಮ ಗಂಡನ ಚಿತೆಯಲ್ಲಿ ಹೆಂಡತಿ ಹೋಗ್ತಿದ್ದಲ್ಲ, ಅದಕ್ಕೆ ಸತಿ ಸಹಗಮನ, ಅದಕ್ಕೆ ಸತಿಪತಿಗಳು ಅನ್ನುವಾಗ ಸತಿ ಹೆಣ್ಣು. ಹೀಗೆ ಎಲ್ಲವೂ ಪದಗಳಿಂದ ಗುರುತಿಸ್ಪಡ್ತಾಳೆ. ಅವಳು ತನ್ನ ಜನನದ ನಂತರ ತನ್ನದೇ ಆದ ವೈಯಕ್ತಿಕ ನಾಮಧೇಯದಿಂದ ಬೆಳೆದು ಅವಳು ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ವಿಪರೀತವಾಗಿ ಕಷ್ಟವನ್ನು ಅನುಭವಿಸ್ತಾಳೆ. ವಿಪರೀತವಾಗಿ
ಈಗ ನಿಮಗೆಲ್ಲ ಗೊತ್ತಿರೋ ಹೆಸರು ಹೇಳಬೇಕು ಅಂದರೆ ಕಿತ್ತೂರು ಚೆನ್ನಮ್ಮನಿಂದ ಹಿಡಿದು ಅಕ್ಕ ಮಹಾದೇವಿಯವರಿಗೆ ಎಲ್ಲ ಕ್ಷೇತ್ರಗಳು ಆಧ್ಯಾತ್ಮಿಕ ಸಾಮಾಜಿಕ ನಮ್ಮ ರಾಜರ ಸಂತತಿ ಎಲ್ಲ ಹೇಳಬೇಕಂತ ಅವರಿಗೆ. ಆದರೆ ಒಂದು ನಾನು ವಿಚಾರ ಇವಾಗ ನಿಮ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಇವ್ರಿಗೆಲ್ಲ ಒಂದು ದಾರಿ ಇತ್ತು. ಅಂದರೆ ಅಕ್ಕ ಮಹಾದೇವಿಗೆ ಅವ್ರಿಗೆ ಆಧ್ಯಾತ್ಮಿಕ ಒಂದು ದಾರಿ ಗೊತ್ತಿತ್ತು. ಲಕ್ಷ್ಮೀಬಾಯಿ ಕಿತ್ತೂರು ಅವ್ರಿಗೆಲ್ಲ ಒಂದು ದಾರಿ ಇತ್ತು ದೇಶ ಉಳಿಸ್ಕೊಳ್ಳೋದು. ಈ ತರಹ ಏನೂ ಇಲ್ಲದೇನೆ ಒಂದು ಹೆಣ್ಣು ನಮ್ಮ ದೇಶದಲ್ಲಿ ಹುಟ್ಟಿದ್ಯಾವಾಗ ಹೆಣ್ಣು ಮಕ್ಕಳೇ ಬೇಡ ಅನ್ನೋದು ಅಂದರೆ ಹೆತ್ತಿನ ಮೇಲೆ ಮಡಕೆಯಲ್ಲಿ ಹಾಕಿ ಮುಚ್ಚಿಬಿಡೋದಂತೆ, ಕಟ್ಬಿಡೋದಂತೆ. ಹೆಣ್ಣು ಹುಟ್ಟೋದು ಬೇಡ ಅಂತ ನಮ್ಮ ದೇಶದಲ್ಲಿ. ಅಂಥ ಕಾಲಮಾನದಲ್ಲಿ ಹುಟ್ಟಿದ ಒಂದು ಹೆಣ್ಣು, ಅವಳ ಹೆಸರೇನು ಗೊತ್ತಾ? ಗುಲಾಬಿಬಾಯಿ ಅಮರಲಾಲ್ ತ್ರಿಪಾಠಿ ಅಂತ. ಇದು ಒಂದು ಸತ್ಯಕಥೆ, ನಮ್ಮ ದೇಶದ್ದೇನೆ ಸತ್ಯಕಥೆ. ಅವಳು 10-11ನೇ ವಯಸ್ಸಿನಲ್ಲಿ ಮದುವೆ ಮಾಡಿಬಿಡ್ತಾರಂತೆ. ಅವಳಿಗೆ ಏನು ಪುಸ್ತಕ ಜ್ಞಾನ ಇಲ್ಲ, ಓದೇನು ಗೊತ್ತಿಲ್ಲ, ಶಾಲೆ ಏನು ಗೊತ್ತಿಲ್ಲ, ಮದುವೆ ಮಾಡಿಬಿಡ್ತಾರೆ. ಅವಳಿಗೆ ಮನೆ ಕೊಟ್ಟಂಗಡಿ ಬಡತನ ಎಲ್ಲ ಅವಳು ಕೊನೆಗೆ ಆರಿಸ್ಕೊಂಡಿದ್ದೇನು ತನ್ನ ತಂದೆಯ ವೃತ್ತಿ ಏನು ಸ್ಮಶಾನ ಪೌರೋಹಿತ್ಯ, ಅದನ್ನ ಮಾಡಿ ಸಮಾಜದಲ್ಲಿ ವಿರೋಧ, ಅದಕ್ಕೆ ಎಲ್ಲ ವಿರೋಧ, ವೃತ್ತಿ ದ್ವೇಷ ಎಲ್ಲ ಸೇರಿಕೊಂಡು ಕೊನೆಗಳು ಯಾವ ಸ್ಥಿತಿ ಬರುತ್ತಂತೆ ಅಂದರೆ ತಾನೇ ತನ್ನ ಒಂದು ಪ್ರತ್ಯೇಕ ಘಾಟನ್ನು ಕಟ್ಕೊಳ್ತಾಳಂತೆ. ಬರೀ ಸ್ಮಶಾನ ಪೌರೋಹಿತ್ಯ ಮಾಡಿಸೋದು ಹೋಗ್ಲಿ, ಅವಳು ಹೆಣ ಸುಡೋದಕ್ಕೂ ಕಾಲನ ಬಂದುಬಿಡುತ್ತಂತೆ. ಅಷ್ಟು ಕಷ್ಟ ಪಟ್ಟಿದ್ದಾಳೆ ಅವಳು ಇದರಲ್ಲಿ ಅಂತಂದರೆ. ಆದರೆ ಆ ಗಂಗಾ ತೀರದಲ್ಲಿ ಅವಳಿದ್ದಿದ್ರು, ಆ ಗಂಗಾ ತಾಯಿನೇ ಅವಳ ಹಳ್ಳಿಯ ಬಟ್ಟೆ ಹರಿದೋಗಿ ಅವಳನ್ನು ಅರಸಿದ್ಲು ಅಂತ ಹೇಳ್ತಾರೆ. ಈ ಕಥೆ ಓದ್ತಿದ್ರು, ಚರಿತ್ರೆ ಓದ್ತಾ ಹೋದ್ರೆ ಕಣ್ಣಲ್ಲಿ ನೀರು ಬಂದು ಹೊಟ್ಟೆಗೆ ಸಂಕಟ ಆಗುತ್ತೆ ಅದನ್ನ ನೋಡುವಾಗ. ಇದನ್ನ ಒಬ್ರು ಮಂಗಳ ಅಟಳೇಕರ ಅನ್ನೋರು ಗಾಗಿ ಅಜೂನ ಜೀವಂತ ಅಹೇ ಅಂತ ಒಂದು ಬರೆದಿದ್ದಾರೆ. ಅದನ್ನ ನಮ್ಮ ಡಾಕ್ಟರ್ ಅನುರಾಧ ಕೃಷ್ಣಕಟ್ಟಿ ಅನ್ನೋರೊಬ್ರು ಕನ್ನಡದಲ್ಲಿ ಮಾತಿಸಿದ್ದಾರೆ ನೋಡಿ. ಹೆಣ್ಣಿನ ಕತೆ ಹೆಣ್ಣೆ ಬಂದಿರೋದು, ಹೆಣ್ಣೆ ಅನುವಾದಿಸಿರೋದು, ಯಾರೂ ಮಾಡಲಿಲ್ಲ. ಹಾಗಾಗಿ ಸ್ತ್ರೀ ಶಕ್ತಿ ಇವತ್ತೆಲ್ಲ ಕಡೆ ತುಂಬಿ ತುಳುಕ್ತಾ ಇದೆ. ಅದನ್ನ ಧನಾತ್ಮಕವಾಗಿ ನಾವು ತಗೊಂಡು ಹೋಗ್ಬೇಕಾಗಿದೆ. ಅದಕ್ಕಾಗಿ ನಮ್ಮಂತ ಶಕ್ತಿ ಸಂಘಗಳೆಲ್ಲ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ವಿದ್ಯಾ ಸುದರ್ಶನ್ ಅವರಂತ ತುಂಬ ಜನ ಬರಬೇಕಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಬೇಕಾಗಿದೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಗೌರವಾಧ್ಯಕ್ಷರಿಗೆ ಮತ್ತು ಗೌರವಾಧ್ಯಕ್ಷರಿಗೆ ಮತ್ತು ಅದೃಷ್ಟದ ಮಹಿಳೆ ಹಾಗೂ ಸಮಾರಂಭದ ಪದಾಧಿಕಾರಿಗಳು ಹಾಗೂ ಇಂಥ ಒಂದು ಸುಂದರವಾದ ಮಹಿಳಾ ಸಮ್ಮೇಳನಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಂಥ ವಿದ್ಯಾ ಸುದರ್ಶನ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ, ಇವಾಗ ಅನೇಕ ಮಹಿಳೆಯರು ಅತ್ಯಂತ ಸುಂದರವಾದ ಭಾಷಣವನ್ನು ಮಾಡಿ ನಿಮಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆದರೆ ನಾನು 4 ವೇದ ಕಾಲಗಳಲ್ಲಿ ನಮ್ಮ ಭಾರತೀಯರಿಗೆ ಸಿಕ್ಕಂಥ ಗೌರವ, ಭಾರತದಲ್ಲಿ ಮಹಿಳೆಯರಿಗೆ ಸಿಕ್ಕಂಥ ಗೌರವ ಪ್ರಪಂಚದ ಯಾವ ದೇಶದಲ್ಲಿ ಸಿಕ್ಕಿಲ್ಲ. ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂತು. 47ರಲ್ಲಿ ಸ್ವಾತಂತ್ರ್ಯ ಬಂದ ದಿನವೇ ನಮಗೆ ಮಹಿಳೆಯರಿಗೆ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಕೊಟ್ಟಂಥ ದೇಶ ಧೀರ ದೇಶ ನಮ್ಮ ಭಾರತ. ಇದನ್ನು ನಾವು ಯಾವತ್ತೂ ಮರಿಬಾರ್ದು. ಇದನ್ನು ಹೆಂಗೆ ನಾನು ಹೋಲಿಸ್ತೀನಿ ಅಂದರೆ 1789 ಈಗ ತಾನೇ ಅವರು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮುಂದೆ ನಿಂತಿದ್ದೆ 4 ಮಕ್ಕಳು ನಾನು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಫ್ರೆಂಚ್ ಸ್ವಾತಂತ್ರ್ಯ ಪಡೆದಿದ್ದಕ್ಕೆ ಅಮೇರಿಕನ್ಸ್ ಕೊಟ್ಟ ಗಿಫ್ಟ್ ಅದು. ನೀವೆಲ್ಲ ನೋಡಿದ್ದೀರ ತುಂಬ ಜನ. ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಲಿಲ್ಲ, ವೋಟು ರೈಟ್ ಸಿಗಲಿಲ್ಲ. ಅವ್ರು ಇತ್ತೀಚೆಗೆ 21ನೇ ಶತಮಾನದಲ್ಲಿ ಅವ್ರಿಗೆ ರೈಟ್ ಟು ವೋಟ್ ಸಿಕ್ಕಿದ್ದು. ಇದೆಲ್ಲ ಹೋಲಿಸ್ಕೊಂಡಾಗ ಭಾರತದ ಮಹಿಳೆಯರ ಸಾಧನೆ ಆಗಿರ್ಬೋದು, ವೇದಕಾಲದಿಂದ ನಮಗೆ ಕೊಟ್ಟಿರುವ ಗೌರವ ಸಾಧನೆಗಳು ಪ್ರಪಂಚದ ಯಾವ ದೇಶದಲ್ಲಿ ಸಿಕ್ಕಿಲ್ಲ. ನೀವು ಕುಂತಿ ತಗೊಳ್ಳಿ. ಕುಂತಿ ಅಪಮಾನವನ್ನು ಸಹಿಸಿಕೊಂಡು ಕಣ್ಣನ್ನು ಮುಚ್ಚಿ ತಾನು ಧರ್ಮ ಬೋಧನೆಯನ್ನು ಮಾಡಿದ್ರು. ಏನೇ ಕಷ್ಟಪಡಿ ನೀವು ಧರ್ಮ ಮಾತ್ರ ಬಿಡಬೇಡಿ ಎಂದು. ಇದಕ್ಕಿಂತ ಮಹಾತಾಯಿ ಎಂತೆಂಥ ಕಷ್ಟಪಟ್ಟು ಕೃಷ್ಣ ನೀನು ಕಷ್ಟಪಡು, ಯಾಕೆಂದ್ರೆ ನೀವು ಬರ್ತೀಯ, ಅದಕ್ಕಿಂತ ಬೇಕಾ ನಮಗೆ? ದ್ರೌಪದಿ ತಗೊಳ್ಳಿ, ಅವಮಾನ ರಜಸ್ವರೇ ಆದವಳನ್ನ ಎಳ್ಕೊಂಡು ಬಂದಾದ್ರೆ ನಮಗಾದ್ರೆ ಅಲ್ಲ ಅವ್ಳು ನಾನಿಗಂತ ನಿಂತ್ಕೊಂಡು 4 ಜನ ಈ ಥರ ಮಾತಾಡ್ತಿದ್ದೀವಿ. ದ್ರೌಪದಿಯ ಶಕ್ತಿ ನಮ್ಮ ರಕ್ತದ ನಾಡಿಗೆ ಇದನ್ನ. ಆಮೇಲೆ ಆದರ್ಶ ಸತಿ
ಏನೇನು ಕಷ್ಟಗಳು, ಆ ಕಾರ್ಕೋಟಕ ಕಚ್ಚಿ ಅವನು ವಿಕಾರಿ ಆಗೋದು. ಆದರೂ ಅವನೇ ನನ್ನ ಗಂಡ ಅಂತ ಪುನಃ ಅವನ್ನ ಸ್ವಸ್ವರೂಪ ಸುಂದರವಾದ ರೂಪದಲ್ಲಿ ಪಡೆದ. ಇದನ್ನೆಲ್ಲ ನಾವು ಓದಿದಾಗ ನಮಗೆ ನಮ್ಮ ಭಾರತದ ಸತ್ವ ಏನು, ನಮ್ಮ ವೇದಗಳು ಏನು ಬಂದು. ನಾನಿನ್ನು ದೊಡ್ಡ ಆರ್ಟಿಕಲ್ ಬರೆದಿದ್ದೀನಿ, ಯಾವಾಗಲೂ ಅವಕಾಶ ಸಿಕ್ಕಾಗ 4 ಯುಗಗಳಲ್ಲಿ ಭಾರತೀಯ ಮಹಿಳೆಯರ ತ್ಯಾಗ ಏನು ಅನ್ನೋದು ಈ ಪ್ರೆಸೆಂಟ್ ಯುಗನೂ ಕವರ್ ಮಾಡಿದ್ದೀನಿ. ಸದ್ಯದಲ್ಲೇ ಒಂದು ಆರ್ಟಿಕಲ್ ಬರುತ್ತೆ, ನಿಮಗೆ ಹಂಚ್ಕೊತೀನಿ. ಹಾಗೆ ನೀವು ಈಚೆ ಬಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಯಾರು ಬೇಡ ಸಾಲು ಮರದ ತಿನ್ನೋಕ್ಕೂ ತಗೊಳ್ಳಿ ಆದರ್ಶ. ಮಕ್ಕಳಿಲ್ಲ ಅಂತ 1,000 ಲಕ್ಷಾಂತರ ಮರದ ಬೇರು ನಮ್ಮ. ಆಮೇಲೆ ಇನ್ನೊಂದು ಸತ್ಯ ನೀವು ತಿಳ್ಕೋಬೇಕು, ಮದುವೆ ಮಾಡೋದೇ ವಂಶಾಭಿವೃದ್ಧಿ. ನಮ್ಮ ಕರ್ತವ್ಯನೇ ಮಗು ನಡಿಬೇಕು. ನಾವು ಕೆಲಸದಲ್ಲಿರ್ಬೋದು, ಕೆಲಸದಲ್ಲಿ ಇಲ್ಲದೆ ಇರ್ಬೋದು, ಅದು ಬೇರೆ ವಿಷಯ. 9 ತಿಂಗಳಲ್ಲಿ ಮಕ್ಕಳು ಆಗೋದು ಅದು ಸ್ತ್ರೀಯತ್ವದ ಒಂದು ಶಕ್ತಿ ಅದು. ಅದನ್ನು ನಾವೆಲ್ಲ ರಿಯಲೈಸ್ ಮಾಡ್ಕೋಬೇಕು. ಅದನ್ನು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳ ಬೀಜ ಬಿತ್ತಬೇಕು. ನಾವು ವಂಶವೃಕ್ಷ ಓದಿ, ಅಥವಾ ನೀವು ಮಣಿಯಮ್ಮನ ಓದಿ. ಗುಜರಾತಲ್ಲಿ ಇನ್ನೊಂದು ಕತೆ ಬರುತ್ತೆ, ಮೀರಾಬಾಯಿ ಅಂತ. ಅವಳು ಶುದ್ಧ ಬ್ರಾಹ್ಮಣಳು. ಮನೆಯಲ್ಲಿದ್ದಾಗ ಅವಳು ಎಂಥ ಮಹಾಸತಿ ಆಗಿರ್ತಾಳೆ. ಆದರೆ ಅವಳು ಎಂತೆಂಥ ಕಷ್ಟ ಬರುತ್ತೆ ಅಂದರೆ ಅಮೆರಿಕದಲ್ಲಿ ಹೋಗ್ಬೇಕಾಗುತ್ತೆ. ಹೋಗಿ ನಾನ್ ವೆಜ್ ಹೋಟ್ಲಲ್ಲಿ ತಟ್ಟೆ ತೊಳಿತಾಳೆ. ಆದರೆ ಅವಳು ಅಭ್ಯಾಸ ನಾನ್ ವೆಜ್ ತಿನ್ನಲ್ಲ. ಇದು ಸ್ತ್ರೀ ತತ್ವದ ಶಕ್ತಿ. ಮತ್ತು ನಮ್ಮ ಧರ್ಮವನ್ನು ನಾವು ಅನುಸರಿಸ್ಕೋಬೋದು ಇರಬೇಕು. ಇವಾಗ ಯಾರೋ ಹೇಳ್ತಾರೆ, ಇನ್ನೆಲ್ಲ ಓದಿದಾಗ ಅವನು ತಿನ್ನು ಅಂದ್ರೆ ಊಟ ಅಭ್ಯಾಸ ನಮ್ಮದು. ಊಟ ತನ್ನಿಚ್ಛೆ, ಊಟ ಪರನಿಚ್ಛೆ. ಆದರೆ ನಮ್ಮ ಎಥಿಕ್ಸಿನ ಬಿಡಬಾರ್ದು. ನಮ್ಮ ಎಥಿಕ್ಸ್ ಏನು ಹಿರಿಯರು ಹಾಕೊಟ್ಟಿದ್ದಾರೆ, ಅದರಲ್ಲಿ ಅತ್ಯಂತ ಬಲವಾದ ತತ್ವಗಳಿದೆ. ಈ ರೀತಿ ನಾನು ತುಂಬ ಮಾತಾಡಲ್ಲ, ತುಂಬ ಪ್ರೋಗ್ರಾಮ್ ಇದೆ. ಇದು ಬರೋದ್ರಿಂದ ನನ್ನ ಮುಂದೆ ಅವಕಾಶ ಕೊಟ್ಟಾಗ ಸ್ವಲ್ಪ ನಿಮ್ಮ ಹತ್ರ ಹಂಚ್ಕೋತೀನಿ. ನಾನು 100 ಸಂಘಕ್ಕೆ ಕೋಆಪ್ರೇಟ್ ಮಾಡುವಾಗ ನನ್ನ ಕೇಳ್ಕೊತಾರೆ ಅನೇಕ ಸಂಘಗಳು. ನನಗೆ ಮೊದಲು ಜ್ಞಾಪಕ ಬಂದಿದೆ, ಇನ್ನೂ ಬೇಕಾದ ಇದೆಯಾ ಅವಕಾಶ ಬಂದಾಗ ನಿಮ್ಮ ಹೆಸರುಗಳು ಅಲ್ಲಿ ಬರುತ್ತೆ. ಮೇಡಮ್ಗೆ ನಿಮ್ಗೆ ಗೊತ್ತಿರ್ಬೋದು, ಈಗ ಒಂದು ವಾರದಿಂದ ಅವ್ರನ್ನ ಸ್ತ್ರೀ ಶಕ್ತಿ ಅಂತ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸ್ತ್ರೀ ಕಸ್ತೂರಿ ಸ್ತ್ರೀ ಶಕ್ತಿ ಅಂತ. ಅದು ಮೈಸೂರು ಸಾಹಿತ್ಯ ಸಂಘದಿಂದ ಮಾಡಿರೋದು. ಅದು ಸಾಮಾನ್ಯ ಅವಾರ್ಡ್ ಅಲ್ಲ. ನಿಮ್ಮೆಲ್ಲರಿಗೂ ಮೇಡಮ್ ಗಂಡನಿಗೆ ಅದು ಸಾಧ್ಯವಾಗೋದಿಲ್ಲ, ಮಕ್ಕಳನ್ನ ಬೆಳೆಸೋದು ತುಂಬ ಕಷ್ಟವಾಗುತ್ತೆ. ಹಾಗೆ ಹೆಂಗಸಿಗೆ ತುಂಬ ಶಕ್ತಿ ಪ್ರಕೃತಿನೇ ಕೊಟ್ಬಿಟ್ಟಿದೆ. ಆ ಥರದಲ್ಲಿ ಕಷ್ಟ ಸಹಿಷ್ಣುತೆ ಜೊತೆಗೆ ಸಾಮರ್ಥ್ಯ, ಎಲ್ಲ ಥರದಲ್ಲೂ ಒಳಗೆ ಸಾಮರ್ಥ್ಯ ಇದೆ. ಮಹಿಳೆಯರು ಒಂದನ್ನು ತಿಳ್ಕೊಳ್ಬೇಕು, ನಮ್ಮ ಮಕ್ಕಳನ್ನ ಬೆಳೆಸೋದ್ರಿಂದ ಹಿಡಿದು ಅವ್ರನ್ನ ಒಂದು ಉತ್ತಮ ಪ್ರಜೆಯಾಗಿ ರೂಪಿಸೋವರೆಗೂ ನಮ್ಮ ಜವಾಬ್ದಾರಿ ಇದೆ. ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಬೇಕಾಗುತ್ತೆ. ಒಂದು ಅತ್ತೆ ಸೊಸೆ, ತಾಯಿ ಮಗಳು, ಹೀಗೆ ಮನೆಯಲ್ಲಿ ನಾವು ಸೌಹಾರ್ದತೆಯನ್ನು ಬೆಳೆಸ್ಕೊಂಡ್ರೆ ಸಮಾಜದಲ್ಲೂ ಒಂದು ಉತ್ತಮ ವ್ಯಕ್ತಿಯಾಗಿರೋದಕ್ಕೆ ಖಂಡಿತ ಸಾಧ್ಯ ಇದೆ. ಹಾಗೆ ಒಂದು ಕೆಟ್ಟ ನಡವಳಿಕೆಗಳನ್ನ ನಾವು ಬಿಡಬೇಕಾಗುತ್ತೆ. 4 ಜನ ಸೇರುವಾಗ ಅಸೂಯ ಮನೋಭಾವನೆ ಆಗಲಿ, ಒಂದು ಅವ್ರ ಮೇಲೆ ಪ್ರತೀಕಾರ ಮನೋಭಾವನೆ ಆಗಲಿ, ಅದನ್ನೆಲ್ಲ ಬಿಡಬೇಕು. ಒಂದು ಸಮಾಜದಲ್ಲಿ ಎಲ್ಲರಿಗೂ ಉತ್ತಮವಾದಂತಹ ಒಂದು ಬೇರೆಯವರಿಂದ ಕಲ್ತ್ಕೊಳ್ಳೋಂಥ ಒಂದು ಸ್ವಭಾವನ ಬೆಳೆಸ್ಕೊಂಡು 4 ಜನರ ಮಧ್ಯೆ ಒಂದು ಸಮಾಜದಲ್ಲಿ ನಾವು ಇದ್ದೀವಿ ಅಂತಂದ್ರೆ ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಇದ್ದು ಬೇರೆಯವರಿಗೆ ಮಾದರಿಯಾಗಿ ಇರುವಂತಹ ಒಂದು ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಬೇಕು. ಮನೆಯಲ್ಲಿ ಮದುವೆಯಾಗಿ ಬಂದಾಗ ವಸುದೇವ ಕುಟುಂಬ, ಹೌದು, ಮನೆ ಸಂಸಾರದ ಕಣ್ಣು ಹೆಣ್ಣು ಅಂತಾನೂ ಹೇಳ್ಬೋದು. ಒಂದು ಸೊಸೆಯನ್ನ ನಾವು ತರುವಾಗ ನಾವೇನು ಅನ್ಕೋತೀವಿ, ಮಗಳ ಹಾಗೆ ಅವಳು ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಹಾಗೆ ಅವಳು ಮಗಳಾಗಿ ನಮಗೆ ಇರಬೇಕಾದ್ರೆ ನಾವು ತಾಯಿಯಾಗಿ ಇರುವಂಥ ಪ್ರಯತ್ನವನ್ನು ಖಂಡಿತ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಆವಾಗ ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪೂರ್ಣ ಮೇಡಮ್ ಅವರಿಗೆ. ಇವಾಗ ಲಕ್ಷ್ಮೀ ಅವರು ಎಲ್ಲರೂ ಮುಖ್ಯವಾದ ವಿಚಾರನ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ನಾನು ಮಾತಾಡೋದಕ್ಕೆ ಬಹುಶಃ ಏನೂ ಇಲ್ಲ. ಅಂದರೆ ನನಗೆ ಕರೆದಿದ್ದಾರೆ, ಸಭಾ ಮರ್ಯಾದೆ ಒಂದೆರಡು ಮಾತು, ಆದಷ್ಟು 2 ನಿಮಿಷದಲ್ಲಿ ಮುಗಿಸೋಕೆ. ಹೆಣ್ಣು ಕ್ಷಮೆಯಾತ್ರೆ ಬಹು ಮುಖ್ಯವಾದಂತಹ ಹೆಸರು ಸ್ತ್ರೀಗೆ ಕೊಟ್ಟದ್ದು. ಏಕೆಂದರೆ ಅವಳ ಸ್ವಭಾವವೇ ಹಾಗೆ. ಎಲ್ಲವನ್ನೂ ಎಂಥ ಅನ್ಯಾಯಗಳು, ಘೋರ ನಡೆಗಳು ನಡೆದಾಗ ಕೂಡ ಆಕೆ ಅದನ್ನೆಲ್ಲ ಸಹಿಸಿಕೊಂಡು ಮರೆತು ಮುಂದೆ ಹೆಜ್ಜೆ ಹಾಕಬೇಕು. ಒಂದು ಸಂಸಾರದಲ್ಲಿ ಗಂಡ, ಅವನ ಕುಟುಂಬ, ಜೊತೆಗೆ ತನ್ನ ತವರು ಮನೆಯ ಎಲ್ಲ ಬಳಗದಲ್ಲಿಯೂ ಕೂಡ ಹೊಂದಾಣಿಕೆ, ಪ್ರೀತಿ, ವಿಶ್ವಾಸದಿಂದ ನಡೆದಂಥ ಹೆಣ್ಣು ಒಂದು ಸಂಸ್ಕೃತಿನ ಕಡೆಯಿಂದ ಕಡೆಗೆ ಕೊಂಡೊಯ್ದಂತಹ ಆ ಶಕ್ತಿಗೆ ಎಷ್ಟು ಹೇಳಿದ್ರೂ
ಕಡಿಮೆ. ಮುಖ್ಯವಾಗಿ ಮಹಿಳೆ ಅಂತಂದರೆ ನಮ್ಮ ಕಣ್ಣಿಗೆ ಬೀಳೋದು ಅವರವರ ತಾಯಂದಿರು. ನಾವು ಮೊಟ್ಟ ಮೊದಲು ಭೂಮಿಗೆ ಬಿದ್ದ ತಕ್ಷಣ ಕಾಣೋದು ಅಮ್ಮನ್ನೇ. ಅಮ್ಮನಿಗಿಂತ ಬೇರೆ ಯಾವ ಸ್ತ್ರೀ ನಮಗೆ ದೊಡ್ಡವಳು? ಆ ನಂತರನೇ ದೇವರು ಅಂತ ನನಗೆ ಅನಿಸುತ್ತೆ. ಮೊದಲು ಎಲ್ಲ ರೀತಿಯಿಂದಲೂ ನಮ್ಮನ್ನು ಬಿಟ್ಟು ಪೀಡಿ ಒಂದು ಸುಸಂಸ್ಕೃತವಾದ ಜೀವನ ರೂಪಿಸಿಕೊಟ್ಟು ನಡವಳಿಕೆಗಳನ್ನ ಕಲಿಸಿ ನಮ್ಮನ್ನು ಒಂದು ಉತ್ತಮವಾದ ವ್ಯಕ್ತಿಯನ್ನಾಗಿ ಮಾಡಿ ಈ ಸಮಾಜಕ್ಕೆ ಕೊಟ್ಟಂಥವಳು ನಮ್ಮ ಅಮ್ಮ, ನಿಮ್ಮ ಅಮ್ಮ. ಅದೆಲ್ಲ ಇರೋದ್ರಿಂದಲೇ ನಾವು ಇವತ್ತು ಸೇರಿದ್ದೇವೆ. ಒಂದು ಸಂಸ್ಕಾರ ಹಾಗೆ ತಾಯಿಯಿಂದ ಬಂದಂಥದ್ದು ನಾನು ಕಂಡಂಥ 60 ವರ್ಷಗಳು. ಆದರೆ ಎಲ್ಲ ತಾಯಂದಿರೂ ಹಾಗೆ ಅವರವರ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಕೊಂಡ್ರು, ಅವರ ಕಾಲ ಮೇಲೆ ನಿಂತ್ಕೊಂಡು ಬದುಕನ್ನು ರೂಪಿಸ್ಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬಂದವರು. ನಮ್ಮ ಹಿನ್ನೆಲೆ ಕೇಳಿ ಬೇರೆ ಎಷ್ಟೊಂದು ಯಶೋವಂತ ಹೆಣ್ಣು ಮಕ್ಕಳ ಬಗ್ಗೆ ಕೇಳಿ ಅವರೆಲ್ಲ ಹಿನ್ನೆಲೆಯಿಂದ ಹಾಗೆ ಯಾರು ತುಂಬ ಸುಪ್ಪತ್ತಿಗೆ ಅಂತ ತಂದವರಲ್ಲ. ಅಷ್ಟೆಲ್ಲ ನಾವು ಕಷ್ಟಗಳನ್ನು ಅನುಭವಿಸಿ ಈ ಮಟ್ಟಕ್ಕೆ ಬಂದವರು. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ನಾವು ಹೆಮ್ಮೆ ನಡೆಯುತ್ತೀವಿ. ಆದರೆ ಇತ್ತೀಚಿನ ನಡವಳಿಕೆಗಳು ತುಂಬ ದುಃಖದಾಯಕವಾಗಿದೆ. ಏನಂದರೆ ನಮ್ಮ ಮಕ್ಕಳನ್ನೆಲ್ಲ ನಾವು ಮದುವೆ ಮಾಡಿಕೊಂಡು ಅವರ ಒಂದೇ ಸಂಸಾರವನ್ನಾಗಿ ನಿಲ್ಲಿಸಿದ್ವಿ. ಯಾಕೆಂದರೆ ನಾವಿಲ್ಲಿ ಇರೋವಂಥವರೆಲ್ಲ ಆ ವಯಸ್ಸಿನ ಗ್ರೂಪಿನಲ್ಲಿ ಇರೋವಂಥವ್ರಿಗೆ. ಆದರೆ ಇವತ್ತಿನ ಸಮಾಜ ಏನಾಗ್ತಾ ಇದೆ, ಹೆಣ್ಣು ಮಕ್ಕಳಿಗೆ ಯಾವ ಕಟ್ಟುಪಾಡುಗಳಿಲ್ಲ. ನನ್ನ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು, ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕು, ಮದುವೆ ಆಗಿ ಹೋದ್ಮೇಲೆ ಗಂಡನ ಮನೆಯಲ್ಲಿ ಚೆನ್ನಾಗಿ ನಾವು ಹೊಂದಿಕೊಂಡು ಬರಬೇಕು, ಎಲ್ಲರಿಗಿಂತ ಹೆಚ್ಚಾಗಿ ಗಂಡನ ಜೊತೆಗೆ ಉತ್ತಮವಾದ ಬಾಂಧವ್ಯನ ಇಟ್ಕೊಂಡು ಸಂಸಾರನ ನಡೆಸಬೇಕು, ಮುಂದೆ ನಮಗೆ ಹುಟ್ಟುವಂಥ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ಅದು ಯಾವುದು ಕೂಡ ಇಲ್ಲದಾಗಿದೆ. ಎಲ್ಲವೂ ಸ್ವೇಚ್ಛಾಚಾರದಿಂದ ಮಕ್ಕಳು ನಮ್ಮ ಹಿಂದೂ ಮಹಿಳೆಯರು, ನಾನು ಎಸ್ಪೆಷಲಿ ಹೇಳ್ತಾ ಇರೋದು, ನಮ್ಮ ಹಿಂದೂ ಮಹಿಳೆಯರ ಸಂಸ್ಕಾರ ಅತಿ ಹೀನವಾಗಿ ಇವಾಗ ಗೋಚರವಾಗ್ತಾ ಇದೆ. ನಾನು ಅಮೇರಿಕದಲ್ಲಿ ಸುಮಾರು ಸಾರಿ ಹೋದಾಗಲೂ ನಮ್ಮ ಎಲ್ಲ ಇಡೀ ಭಾರತ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಹೆಣ್ಣು ಮಕ್ಕಳನ್ನು ನೋಡ್ತಿದ್ದೀನಿ. ಅವರೆಲ್ಲರೂ ಎಷ್ಟು ವಿದೇಶದಲ್ಲಿದ್ದರೂ ಕೂಡ ನಮ್ಮ ಸಂಸ್ಕಾರವನ್ನು ಬಿಡದೆ ಎಲ್ಲರೂ ನಮ್ಮ ಹಿಂದೂ ಸಂಸ್ಕಾರವನ್ನು, ಹಿಂದೂ ಹಬ್ಬಗಳನ್ನು, ಹಿಂದೂ ಆಚರಣೆಗಳನ್ನು ಎಷ್ಟು ಚೆನ್ನಾಗಿ ನಡೆಸಿಕೊಂಡು ಅಲ್ಲಿ ಇರೋದೇ ತಾವು ತಂದು ತಾಂಬರು ಸ್ನೇಹಿತರು ಅಂತ ಭಾವನೆ ಮಾಡಿಕೊಂಡು ಒಗ್ಗಟ್ಟಿಂದ ಬದುಕ್ತಾ ಇದ್ದಾರೆ. ನಾನು ನೋಡಿದ 2-3 ಸಿಟಿಯಲ್ಲಿ ನನ್ನ ಮಗಳಿದ್ದು ಅಲ್ಲಿ ಹೋದಾಗ ಅಲ್ಲಿ ಸಂಪರ್ಕಗಳು ನನಗೆ ಬೆಳೆದಿರುತ್ತೆ ನಾನು ಹೇಳ್ತೇನೆ. ಆದರೆ ನಮ್ಮ ಇಂಡಿಯಾದಲ್ಲಿ ನಮ್ಮಲ್ಲೇ ಇಷ್ಟೊಂದು ಸಾಂಸ್ಕೃತಿಕ ನಗರಿ ಮೈಸೂರು ಇಂಥ ಕಡೆಯೇ ಅವೆಲ್ಲ ಕಡಿಮೆ ಆಗ್ತಾ ಎಷ್ಟೋ ಹಬ್ಬಗಳನ್ನು ಹುಟ್ಟಿದೆ. ನೆಂಟರಿಷ್ಟು ಮನೆಗೆ ಹೋಗೋದು ಕಡಿಮೆ ಮಾಡಿದ್ದೇವೆ, ಮದುವೆ ಮುಂಚೆ ಕಡೆಗೆ ಹೋಗೋದು ಕಡಿಮೆ ಮಾಡಿದ್ದೇವೆ. ಮಕ್ಕಳಿಗೆ ಹಬ್ಬ ಹರಿದಿನ ಬಂಧು ಬಳಗದ ಸಂಸ್ಕಾರವನ್ನು ನಾವು ಕೊಡ್ತಾ ಇಲ್ಲ. ಅವರಲ್ಲಿ ಬರಬೇಕು, ಜೊತೆ ಸೇರಬೇಕು ಅನ್ನೋ ಒಂದು ಅತ್ಯಂತ ಮುಖ್ಯವಾದಂತಹ ವಿಚಾರವನ್ನು ನಾವು ಅವರಿಗೆ ನೀಡ್ತಾ ಇಲ್ಲ. ಅವರನ್ನು ಒಂಥರ ಒಬ್ಬಟ್ಟಿಯಾಗಿ ನಾವು ಮಾಡ್ತಾ ಇದ್ದೀವಿ. ಹಾಗೆ ಜೊತೆಗೆ ಸ್ವೇಚ್ಛಾಚಾರ. ನಾನು ಭಗವಂತನಲ್ಲಿ ಕೇಳೋದಷ್ಟೇ, ನಮ್ಮ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು, ಉತ್ತಮವಾದ ಹೆಣ್ಣು ಮಕ್ಕಳಾಗಿ ನಾವು ಏನು ನನ್ನ ತಾಯಿಯನ್ನು ಕಂಡು ನಾನೇನು ಒಳ್ಳೆತನ ಕಲಿತೆ, ಹಾಗೆ ಎಲ್ಲ ಹೆಣ್ಣು ಮಕ್ಕಳು ಅವರವರ ತಾಯಿಯನ್ನು ನೋಡಿ ಉತ್ತಮ ಹೆಣ್ಣು ಮಕ್ಕಳಾಗಿ ಉತ್ತಮ ಭವಿಷ್ಯವನ್ನು ಈ ದೇಶಕ್ಕೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಈ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಧನ್ಯವಾದ. ಇವಾಗ ಓಟು ಶುಭಾಶಯಗಳು. ಇವತ್ತು ನಮ್ಮೆಲ್ಲ ಮೇಡಮ್ ಮಾತಾಡಿರೋದು ಸಾರಾಂಶ ಇದಕ್ಕೆ ದಯವಿಟ್ಟು ಕೇಳಿ, ಇಷ್ಟ ಆದರೆ ಒಂದು ಚಪ್ಪಾಳೆ ಹಾಕಿ, ಇಷ್ಟ ಆಗಲಿಲ್ಲ ನನ್ನನ್ನೇ ನೋಡಿ ದಯವಿಟ್ಟು. ಮಹಿಳೆ ಮೊದಲ ಉಸಿರು, ಮೊದಲ ನೋಟ, ಮೊದಲ ಸ್ಪರ್ಶ, ಮೊದಲ ಸ್ವರವು, ಹೆಣ್ಣಿನಿಂದ ಬಂದ ನಂಟು, ಯಾರೂ ಬಿಡಿಸದ ಗಂಟು. ಈ ಸೌಭಾಗ್ಯ ಅವಳಿಗಲ್ಲದೆ ಯಾರಿಗುಂಟು? ನಲಿಯುತ್ತಾ ಬಾಳುವ ಮನೆಗೆ, ನಗುತ್ತಲಿರುವ ಮನಸ್ಸಿಗೆ, ನಲ್ಮೆಯ ಮಾತುಗಳಿಗೆ ನೆಮ್ಮದಿಯ ಕೊಡುವವಳೇ ಹೆಣ್ಣು. ಇಷ್ಟು ಹೇಳಿ ನನ್ನ ಮಾತ ಮುಗಿಸ್ತೀನಿ. ತುಂಬ ಚೆನ್ನಾಗಿ ಮಾತಾಡಿದ್ರು. ಮಹಿಳೆ ಅನ್ನೋಳು ಒಬ್ಬ ಮನೆ ಸಂಸಾರ ನಡೆಸೋದ್ರಲ್ಲಿ ತುಂಬಾ ಪಾತ್ರ ವಹಿಸ್ತಾಳೆ. ಅವಳೊಂಥರ ಏಕಪಾತ್ರ ವಿನಯ ಮಾಡ್ದಂಗೆ. ಹೇಗೆ ಅಂದ್ರೆ ಅಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ, ಈ ಕಡೆ ಮಾವ ಏನೋ ಹೋಗ್ತಾರೆ, ಮಾವ ಒಂದು ಆನ್ಸರ್ ಹೇಳ್ಬೇಕು, ಈ
ಕಡೆ ಮಕ್ಕಳು ರೆಡಿ ಆಗ್ತಿರ್ತಾರೆ, ಮಕ್ಳು ಕರಿಬೇಕು, ಮಕ್ಳಿಗೆ ಹತ್ರ ಹೋಗ್ಬೇಕು, ಅವಳು ನೋಡ್ಬೇಕು. ಅಷ್ಟ್ರಲ್ಲಿ ಯಾರೋ ಒಬ್ರು ಗೆಸ್ಟ್ ಎಂಟ್ರಿ ಆಗ್ತಾರೆ. ಗೆಸ್ಟ್ ಎಂಟ್ರಿ ಆದ್ರೆ ಏನೇ ಟೆನ್ಷನ್ ಇದ್ರು, ಏನೇ ಡ್ರೆಸ್ ಇದ್ರು ನಕ್ಕನೇ ಮಾತಾಡ್ಕೊಂಡು ಒಳಗ್ ಬನ್ನಿ ಅಂತ ಕರ್ಬೇಕು. ಮನ್ಸಲ್ಲಿ ಅನಿಸ್ತಿರುತ್ತೆ ಅವಳಿಗೆ ಯಾರು ಬಿಟ್ರಪ್ಪ ಅಂತ ಅಲ್ವಾ. ಅಷ್ಟು ಸಹನಾಮೂರ್ತಿ ಅವಳು. ಮತ್ತೆ ಅತ್ತೆ ಮಾವ ಇರ್ತಾರೆ. ಅತ್ತೆ ಮಾವ ಈಗ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಯಾರು ದಯವಿಟ್ಟು ವೃದ್ಧಾಶ್ರಮಕ್ಕಾಗ್ಲಿ ತಂದೆ ತಾಯಿನಾಗ್ಲಿ ಯಾರೂ ಸೇರ್ಸಕ್ ಹೋಗ್ಬೇಡಿ. ಇವಾಗ ಮಕ್ಕಳು ನಮ್ ಜೊತೆನೇ ಬೆಳೀತಾ ಇಲ್ಲ. ಬೆಳಗ್ಗೆ ಆದ ತಕ್ಷಣ 6 ಗಂಟೆ 5 ಗಂಟೆಯಿಂದಲೇ ಟ್ಯೂಷನ್ ಕಳ್ಸು, ಮತ್ತೆ ಕಾಲೇಜಿಗೆ ಕಳ್ಸು, ಸ್ಕೂಲ್ ಕಳ್ಸು, ಮತ್ತೆ ಸಾಯಂಕಾಲ ಟ್ಯೂಷನ್ ಕಳ್ಸು, ಆ ಸ್ಪೋರ್ಟ್ಸು ಈ ಸ್ಪೋರ್ಟ್ಸು ಅಂತ ನಮ್ ಜೊತೆ ಮಕ್ಕಳೇ ಬೆಳೀತಾ ಇಲ್ಲ. ನಾವು ಜುವೆಲ್ರಿನ ಜೋಪಾನ ಮಾಡಿದಷ್ಟು ಮಕ್ಕಳನ್ನ ನಾವು ಜೋಪಾನ ಮಾಡ್ತಾ ಇಲ್ಲ ಇವತ್ತಿಗೆ. ಹೌದು ತಾನೇ? ಎಲ್ಲರೂ ಅದೇ ತರ ಮಾಡ್ತಾ ಇರೋದು. ದುಡ್ಡು ಅಂದ್ಮೇಲೆ ಓಡ್ತಲೇ ಇದೀವಿ, ಓಡ್ತಲೇ ಇದೀವಿ. ಅದಕ್ಕೆ ಹೆಣ್ಣಾದವ್ರು ನಾವೇನ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಕರ್ತವ್ಯ ನಮ್ದೇ ಇದೆ, ನಾವೇ ಮಾಡ್ಬೇಕು. ಅದನ್ನ ಗಂಡಸರು ಮಾಡಕ್ ಆಗಲ್ಲ. ಸೊ ಹಂಗಾಗಿ ಹೇಳ್ತೀನಿ, ಎಲ್ಲಾ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಸಹನೆಯಿಂದ ಮನೆಯಲ್ಲೇ ಇದ್ದು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ. ಮತ್ತೆ ಸೋಷಿಯಲ್ ಮೀಡಿಯಾ ಅಂದ್ರು ಇವರು. ಸೋಷಿಯಲ್ ಮೀಡಿಯಾ ಅಂದ್ರೆ ಕೆಲವೊಂದು ಒಳ್ಳೇದು ಬರುತ್ತೆ. ಯಾವತ್ತು ನೋಡಿ ನಮ್ಮ ಮನಸ್ಸು ಇದ್ದಂಗೆ ನಾವ್ ಇರ್ಬೇಕು. ನಮ್ಗೆ ಜ್ಞಾನ ಇರ್ಬೇಕು. ಒಳ್ಳೇದಾ ಕೆಟ್ಟದಾ ಅನ್ನೋದು ನಮ್ಮಲ್ಲಿ ಇರ್ಬೇಕು. ನನ್ಗೇನೆ ಆಸೆ ಇರುತ್ತೆ ನನ್ನ ಮಾಡ್ಬೇಕು ಅಂತ, ಅದು ಸಿಕ್ಕಾಗ ನಾನು ಬಿಡ್ತೀನ ಹೋಗ್ತೀನಿ. ಅದೆಲ್ಲ ನಮ್ಮಲ್ಲೇ ಇರ್ಬೇಕಾಗುತ್ತೆ. ಅದೇ ತರ ಎಲ್ಲರೂ ಇರ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟೇ ನನ್ನ ಮಾತು. ಕೇಳ್ಕೊಂಡು ಇವತ್ತಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ನಾವು ನೋಡೋಕ್ಕಾಗದೆ ವೃದ್ಧಾಶ್ರಮ ಸೇರಿಸ್ತೀವಿ ಅಂತ ಇವತ್ತಿನಲ್ಲಿ ನಾನು ಒಂದು ವಿಷಯ ಶೇರ್ ಮಾಡಿ, ಇವಾಗ ಜಸ್ಟ್ ನಂಗೆ ಗೊತ್ತಾಗಿದ್ದು ಒಂದು ವಿಷಯ ಶೇರ್ ಮಾಡ್ಕೊಳ್ತೀನಿ. ನಮ್ಮನೆ ಮೇಲೆ ಸದ್ಯ ಪ್ರೀತಿಯ ಗೆಳತಿ ಅದನ್ನ ಅನ್ನಪೂರ್ಣ ಅವರು ಓದಿರ್ತಿ ಅವ್ರಿಗೆ ಸೊಂಟ ಅವರು ಫ್ರಾಕ್ಚರ್ ಆಗಿದೆ ಅಂದ್ರೆ ಯಾರು ನೋಡ್ಕೊಳ್ತಿಲ್ಲ ಅಂದ್ಬಿಟ್ಟು ಹಗಲು ರಾತ್ರಿ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ನಮ್ಮೊಂಥರ ಸ್ಫೂರ್ತಿ. ಈಗಿನ ಕಾಲದಲ್ಲಿ ಖಂಡಿತ ನಾನು ಸುಳ್ಳು ಹೇಳಿ ಓದಿರ್ತಿ ಬೇರೆ ಸ್ವಂತ ತಂದೆ ತಾಯಿನೇ ನೋಡ್ಕೊಂಡಿರೋಂಥ ಪರಿಸ್ಥಿತಿಯಲ್ಲಿ ಇರುವಾಗ ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ನಮಗೆ ಅವ್ರು ನಿಜವಾಗ್ಲೂ ಸ್ಫೂರ್ತಿ. ನಂಗೆ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ಇದು ಶೇರ್ ಮಾಡ್ಕೊಂಡೆ. ಹಾಗೆ ನಾವು ಮೇಡಮ್ ನಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ಇಲ್ಲೊಂದು ವೃದ್ಧಾಶ್ರಮಕ್ಕೆ ಆಶ್ರಮಕ್ಕೆ ಹೋಗಿದ್ವಿ. ದಟ್ಕಡೆಯಲ್ಲಿದೆ. ನಿಜವಾಗ್ಲೂ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಂಥವ್ರು ಇದೆಲ್ಲ ಇದ್ದವರೇ ಇಲ್ಲ, ಇಲ್ಲದೆ ಇರೋರು ಯಾರು ಇಲ್ಲ. ಅವ್ರ ಹತ್ರ ನೋಡ್ಕೊಳ್ಳೋಕೆ ಟೈಮ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಸೇರಿಸಿದ್ದಾರೆ ಅವರು. ಅದನ್ನ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಬಟ್ ನಿಜವಾಗ್ಲೂ ನಾವಲ್ಲಿ ಆ ಥರ ನಮ್ಮ ವ್ಯಕ್ತಿ ನಮ್ಮ ಜೊತೆ ಇರುವಾಗ ಒಂದು ಸ್ಫೂರ್ತಿ ಅಂದ್ಕೊಳ್ತೀನಿ. ಮುಂದೆ ನಮ್ಮ ಮನೇಲಿ ಅಂತ ಪರಿಸ್ಥಿತಿ ಬಂದಾಗ ನಾವು ಅದನ್ನ ಸೇವಾ ಮನೋಭಾವನೆಯಿಂದ ತಗೊಂಡು ಆ ಸೇವೆ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಈಗ ಎಲ್ಲಾದರೂ ಮಾತಾಡೋರಿಗೆ ದಯವಿಟ್ಟು ಬೇಗ ಬನ್ನಿ. 2 ನಿಮಿಷ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೆಣ್ಣು ಅಂದರೆ ಎಲ್ಲರಿಗೂ ಗೊತ್ತಿದೆ. ಹೆಣ್ಣಿನ ಬಗ್ಗೆ, ತಾಯಿ ಬಗ್ಗೆ, ಮಗಳ ಬಗ್ಗೆ ಹೇಗೆ ಇಲ್ಲ ಅನ್ನೋದು ಮೇಡಮ್ ಎಲ್ಲ ಹೇಳಿದ್ದಾರೆ. ಅದನ್ನು ನಾನು ಏನು ಒಂದೆರಡು ಮಾತಾಡಬೇಕು ಅಂತಂದರೆ, ಏನೇ ಒಂದು ಸಾಧನೆ ಮಾಡಿ ಎಲ್ಲ ಬಂದಿದ್ರು ಇಷ್ಟು ಸ್ವತಂತ್ರ ಸಿಕ್ಕಿದೆ ಅಂತಂದಮೇಲೆ ಹಿಂದೆ ಎಷ್ಟು ಹೆಣ್ಣುಗಳ ತ್ಯಾಗ ದೊಡ್ಡದು, ಬಲಿದಾನ ದೊಡ್ಡದು ಅನ್ನೋದನ್ನು ನಾವು ನೆನೆಸ್ಕೋಬೇಕು. ಅದನ್ನೆಲ್ಲ ನೆನೆಸ್ಕೊಂಡು ನಾವು ಆಚರಣೆನ ಮಾಡಬೇಕು ಅನ್ನೋದೇ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ವಿಶೇಷತೆ. ನಾವು ಮುಂದೆ ಹೀಗಿರಬೇಕು, ಹಾಗಿರಬೇಕು, ಹೀಗಿರಬೇಕು, ಅದೆಲ್ಲ ಪಾಯಿಂಟ್ ಏನು ನಮ್ಮ ಕೈಲಿದೆ. ಮನೆ ಹೇಗಿರಬೇಕು ನಮ್ಮ ಕೈಲಿದೆ. ಗಂಡ ಮಗ ಏನು ಪಾತ್ರ ಇಲ್ಲ, ಅಲ್ಲಿಯ ಪಾತ್ರ ಹೆಣ್ಣುದು ಮುಖ್ಯವಾಗಿರುತ್ತೆ. ಹೆಣ್ಣು ಹೇಗೆ ಅಲ್ಲಿ ನಡ್ಸ್ಕೊಂಡು ಹೋಗ್ತಾಳೆ ಆ ಮನೆ ಅಷ್ಟು ಸುಂದರವಾಗಿರುತ್ತೆ. ಮನೆಯಲ್ಲಿ ಹೆಣ್ಣು ಇಂಥ ಮುಖ್ಯ ಹೇಗೆ ಅನ್ನೋದು ಈಗಿನ ಒಂದು ಪರಿಸ್ಥಿತಿಲಿ ಡೈವರ್ಸ್ ಜಾಸ್ತಿ ಆಗ್ತಾರೆ. ಡೈವರ್ಸ್ ಅನ್ನೋ ಪದನ ಕಿತ್ತು ತೆಗಿಬೇಕು ಅಂತ ಅಂದ್ರೆ ಮನೆಯ ಹೆಣ್ಣು ಮಗಳೇ ಮುಖ್ಯ ಕಾರಣ ಆಗಿರ್ತಾಳೆ. ಅದರಿಂದ ನಮ್ಮ ತಾಯಂದಿರು, ಇಲ್ಲಿಯ ಎಲ್ಲ ಬಂಧುಗಳು ಅದನ್ನ ಸಹನೆಯಿಂದ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಕಲಿಸ್ಕೊಡ್ಬೇಕು ಅನ್ನೋದು ನನ್ನದೊಂದು ಪಾಯಿಂಟ್ ಆಫ್ ಇದು. ನಾನು ಇಷ್ಟು ಮಾತಾಡಿಕೊಟ್ಟಿದ್ದಂತಹ ಎಲ್ಲರಿಗೂ ಧನ್ಯವಾದಗಳು. ಕೆಲವೊಂದು ಪಾಯಿಂಟ್ಗಳು ಹೇಳಿದ್ರು ಒಪ್ಕೊಳ್ಳೋಣ, ಇಲ್ಲ ಅಂತಲ್ಲ. ಬಟ್ ಇವಾಗ ನಾವೆಲ್ಲ ಆಲ್ಮೋಸ್ಟ್ ಆ ಸ್ಟೇಜ್ ದಾಟ್ ಬಂದ್ಬಿಟ್ಟಿದ್ದೀವಿ. ಮಗಳು ಅತ್ತೆ ಬಟ್ ಇವಾಗ ನಮ್ಮ ಕರ್ತವ್ಯ ಏನಂದ್ರೆ ಪ್ರೆಸೆಂಟ್ ಜನ್ರೇಷನ್ನ ಗೈಡ್ ಮಾಡುವಂಥ ಸ್ಥಾನದಲ್ಲಿ ನಾವು ನಿಂತ್ಕೊಂಡಿದ್ವಿ. ಪ್ರೆಸೆಂಟ್ ಜನ್ರೇಷನ್ ಹೇಗೆ ಬೆಳೆಸಬೇಕು ಅನ್ನೋದನ್ನ ನಾವು ಅದನ್ನೇ ಮಕ್ಕಳು ಮೊಮ್ಮಕ್ಕಳಿಗೆ ಹೇಳ್ಕೊಟ್ಟಾಗ ಅದಕ್ಕೆ ಬೇಕಾಗೋದು ಇವಾಗ ರಜೆಗಳು ಬಂದಾಗ ಎಲ್ಲ ಸೇರ್ಕೊಳ್ತಾ ಇದ್ರು ಅಂಥ ಚಟುವಟಿಕೆಗಳನ್ನ ನಾವು ಮತ್ತೆ ಮುಂದುವರಿಸ್ಕೊಳ್ಬೇಕು. ಅಥವಾ ಸಂಘ ಸಂಸ್ಥೆಗಳಲ್ಲಾದರೂ ಕೂಡ ಅಜ್ಜಿಗಳ ಜೊತೆಗೆ ಮೊಮ್ಮಕ್ಕಳು ಕರ್ಕೊಂಡು ಬಂದು ನಾವು ಆ ಥರದಿನ ಚಟುವಟಿಕೆ ಅಳವಡಿಸ್ಕೊಟ್ಟಾಗ ಖಂಡಿತ ಅವರು ಅದರಿಂದ ಬರುತ್ತೆ, ಉಪಯೋಗ ಬರುತ್ತೆ. ಸೇವೆ ಮಾಡಿ ಈಗ ಬೇಡ ಅಂತ ಇದ್ದಾರೆ ಅಂತ ನೋಡಿ. 2 ವರ್ಷ ನೂತನ
ಬ್ಯಾಂಕ್ನ ನೂತನ ಅಧ್ಯಕ್ಷರು ಅಂತ ಕೂತ್ಕೊಂಡು ಬೇಡ ಅನ್ಬಾರ್ದು. ನಾವ್ ಏನ್ ಕೊಟ್ಟರು ದೇವ್ರ ಸಂವಿಧಾನದಲ್ಲಿ ಬೇಡ ಅನ್ಬಾರ್ದು ಅಂದ್ಮೇಲೆ ಬೇಡ ಅನ್ಬಾರ್ದು. RCB ಸಂತೋಷ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಸಹ ಅನಂತ ಧನ್ಯವಾದ. ನನ್ನ ಕಮಿಟಿಗಂತೂ ನಾನು ತುಂಬಾ ಆಭಾರಿ ಅಂತ ನಾನು ಹೇಳ್ತೀನಿ. ನಮಸ್ಕಾರ. ನಮ್ಮ ಸಂಘದಲ್ಲಿ ಇಷ್ಟು 2 ವರ್ಷದಿಂದ ಅಧ್ಯಕ್ಷರಾಗಿ ಬಹಳ ಚೆನ್ನಾಗಿ ನಿಭಾಯಿಸಿರ್ತಕ್ಕಂತಹ ಶ್ರೀಮತಿ ವಿಜಯ ಪಾಟೀಲ್ ಅವರು ಇವತ್ತು ಅಧ್ಯಕ್ಷರ ಸ್ಥಾನವನ್ನ ಅವರಿಗೆ ವಹಿಸಿ ಅವರು ಇನ್ನೂ ಗುಂಪಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಸಹಕಾರವನ್ನು ಕೊಟ್ಕೊಂಡು ಚಟುವಟಿಕೆಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅವ್ರಿಗೂ ಕೂಡ ಇವತ್ತು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ, ಅಳಬೇಡಿ. ಈಗ ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರು ಈಗ ಅವರಿಗೆ ಒಂದು ಹೂವನ್ನು ಕೊಡೋದ್ರ ಮೂಲಕ ಅವರ ಒಂದು ಲೆಡ್ಜರ್ ಏನಿದೆ ಅದನ್ನ ಅವರಿಗೆ ಪಾಸ್ ಮಾಡ್ತಾರೆ. ಪ್ರಭಾರವನ್ನ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಸಂವಿಧಾನ ಒಂದು ಹಾಡು ಜ್ಞಾಪಕ ಬರ್ತಾ ಇದೆ. ನನ್ನ ಉಡುಪು ನಿನ್ನ ಅರಮನೆ. ಆ ಹಾಡು ಜ್ಞಾಪಕ ಬರ್ತಾ ಇದೆ. ಥ್ಯಾಂಕ್ ಯು. ಪಡಿಸ್ತಾ ಇರುವ ಗೀತೆ ಬರೆದವರು ಶ್ರೀಮತಿ ವಿಶಾಲ ಬೆಳಗಿಗೆ ಅವರು. ಬಣ್ಣನಿಗೆ ಸಿಗದವಳು, ಬಣ್ಣನಿಗೆ ಸಿಗದವಳು, ಸೃಷ್ಟಿಯ ಕಣ್ಣಿವಳು, ತಣ್ಣನೆಯ ಮಡಿಲೊಡ್ಡಿ ತೂಗುವವಳು, ತಣ್ಣನೆಯ ಮಡಿಲೊಡ್ಡಿ ತೂಗುವವಳು, ಬಣ್ಣನಿಗೆ ಸಿಗದವಳು, ಸೃಷ್ಟಿಯ ಕಣ್ಣಿವಳು, ತಣ್ಣನೆಯ ಮಡಿಲೊಡ್ಡಿ ತಣ್ಣನೆಯ ಮಡಿಲೊಡ್ಡಿ ತೂಗುವವಳು.
ಕಣ್ಣಿಗೆ